ಅನ್ನ ಎಂಬ ಹಾಗೆ ಒಂದೇ ಒಂದು ನಾಟಕದಿಂದ 2 ಹಕ್ಕಿಯನ್ನು ಹೊಡೆದಿದ್ದೇನೆ. ಯಾವ ನಾಟಕ? ಯಾವುದು? ಈಗಾಗಲೇ 99 ಮಂದಿಯನ್ನು ಗೆದ್ದಂತಹ ಶತಗಜ ತ್ರಾಣಿ ಎನಿಸಿಕೊಂಡಂತಹ ಭೀಮಸೇನ ತಾನೇ ತಾನಾಗಿ ಮೆರೆಯುತ್ತಿರುವಂತಹ ಸಂದರ್ಭ, ಆತನ ಅಹಂಕಾರವನ್ನ ಕಡಿಮೆ ಮಾಡಬೇಕೆಂಬ ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ನಾಟಕವನ್ನ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಅರ್ಜುನನ ಎದುರು ಆ ಕರ್ಣ ಬರಬೇಕು. ಕರ್ಣ ಬರಬೇಕಾದ್ರೆ ಕರ್ಣನ ಕುಮಾರನಾದಂತಹ ವೃಷಸೇನ ಈ ಯುದ್ಧದಲ್ಲಿ ಸಾಯಲೇಬೇಕು. ತಡ ಮಾಡುವುದೇಕೆ? ಪಾತ ನಿನ್ನನ್ನು ಇಲ್ಲಿವರೆಗೆ ಕರೆಯುವುದಕ್ಕೆ ಬಹಳವಾದಂತಹ ಕಾರಣ ಉಂಟು. ಯಾಕಾಗಿ? ಯಾಕೆ ಬಲ್ಲೆಯ? ಏನು ದೇವ? ಘಾತವಾಯ್ತಲ್ಲ. ವಿಘಾತವಾಯಿತು ಅಕಟ ನಾನೇ ರೀತಿಯಿಂದಲೇ ಬಂದು ಗೆಟ್ಟೆ. ನಾನೇ ರೀತಿಯಿಂದಲೇ ಬಂದು ಗೆಟ್ಟೆ. ನಿರರ್ಥ ನಿಮಗಾಗಿ ಏನದು? ಘಾತವಾಗಿ ಹೋಗಿದೆ. ಯಾರಿಂದ? ಒಂದೇ ಒಂದು ಮಾತನ್ನು ಹೇಳ್ತೇನೆ ಕೇಳು. ಏಕೆ ಬಾವ? ಮಮ ಪ್ರಾಣ ಹಿ ಪಾಂಡವ ಎಂಬ ಮಾತನ್ನಾಡಿದವನಿದ್ದೇನೆ. ಪಾಂಡವರ ಬೆವರು ಬಿದ್ದಲ್ಲಿ ಈ ಶ್ರೀಕೃಷ್ಣನ ರಕ್ತ ಬೀಳ್ತದೆ. ಆ ಮಾತಿಗೆ ಧಕ್ಕೆ ಉಂಟಾಯಿತು. ನಿಮ್ಮನ್ನೆಲ್ಲ ನಂಬಿ ಇಲ್ಲಿವರೆಗಾಗಿ ಬಂದು ಕೆಟ್ಟಿದ್ದೇನೆ. ಏನು ಹೇಳಲಿ ನಾನು? ನಮ್ಮಿಂದ ಏನು ಅಪಚಾರವಾಯಿತು ಬಾವ? ಇನ್ನು ಆಗ್ಲಿಕ್ಕೇನುಂಟು? ನೀನು ಕೊಟ್ಟಂತಹ ಕ್ರಿಯೆಯಲ್ಲಿ ಮಗ್ನನಾಗಿರುವಾಗ ಹೀಗೆ ಬಾ ಎಂದು ಕರೆದವನು ನೀನು ದೇವ. ಹಾಗಿರುವಾಗ ನಮ್ಮಿಂದ ಏನು ಅಪಚಾರವಾಯಿತೆಂದು ನಿನ್ನೆ ಬಾಯಿಂದಲೇ ಬರಲಿ. ಘಾತವಾಗಿದೆ ಎಂಬುದಾಗಿ ಹೇಳಿದ್ದೇನೆ. ಯಾರಿಂದ? 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 ಯಾಕಾಗಿ ಎಂಬಂತಹ ಪ್ರಶ್ನೆ ನಿನ್ನ ಅಣ್ಣನಾದಂತಹ ಶತಗಜತ್ರಾಣಿ ಭೀಮಸೇನ ನನ್ನಣ್ಣ ಈಗಾಗಲೇ 99 ಮಂದಿಯನ್ನು ಕೊಂದವ. ಆದ್ರೆ ಆತ ಆಗಿದ್ದಾನೆ ಏನು? ಕೇವಲ ಒಬ್ಬ ಹುಡುಗನಲ್ಲಿ ಹೋರಾಡಿ ಯಾರಿಂದ ಧರೆಯಲ್ಲಿ ಬಿದ್ದಿದ್ದಾನೆ. ಶತಗಜತ್ರಾಣಿ ನನ್ನಣ್ಣ ಭೀಮಸೇನ ದೊರೆಯಲ್ಲಿ ಬಿದ್ದಿದ್ದಾನೆ. ಹೌದು. ಕಪಟ ನಾಟಕ ಸೂತ್ರಧಾರಿ ನೀನೆಂಬುದನ್ನ ಬಲ್ಲೆ ದೇವ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಘಟನೆಗೂ ನಿನ್ನ ಕೈವಾಡ ಇದ್ದೇ ಇರುತ್ತದೆ ಎನ್ನುವುದಕ್ಕೆ ಸಂಶಯವಿಲ್ಲ. ಒಳಿತು ಕೆಡುಕುಗಳಿಗೂ ಸತ್ಯಕ್ಕೂ ಅಸತ್ಯಕ್ಕೂ ಅಲ್ಲದೆ ಘಟಸರ್ಪದ ವಿಷಕ್ಕೂ ನೀನ ಕಾರಣ, ಅಮೃತದ ಹುಟ್ಟಿಗೂ ನೀನ ಕಾರಣ, ಸತ್ಯ ಪಾಪಿಗಳ ಪ್ರಾದುರ್ಭಾವಕ್ಕೂ ನೀನ ಕಾರಣ, ಪುಣ್ಯಜೀವಿಗಳ ಸಂತೃಪ್ತಿಗೂ ನೀನ ಕಾರಣ ಆಗುತ್ತೆ. ನೀನಿಲ್ಲದೆ ತಂಗಾಳಿ ಬೀಸುವುದಿಲ್ಲ ದೇವ, ಸೂರ್ಯ ಉದಯಿಸುವುದಿಲ್ಲ, ಹೆಚ್ಚೇಕೆ ಯಥಾಚಿತ್ತೊಂದು ಹುಲ್ಲು ಕಡಿ ಸಹ ಚಿಗುರುವುದಿಲ್ಲ. ಹಾಗಿರುವಾಗ ನನ್ನಣ್ಣ ಶತಗಜತ್ರಾಣಿ ಧರೆಯಲ್ಲಿ ಹೊರಗಿದ್ದಾನೆ ಎಂದ ಮಾತ್ರಕ್ಕೆ ಇದೇನೋ ನಿನ್ನ ಮೇಲೆ ಸಂಶಯ. ನಿನಗೆ ಹೀಗಾಗಬೇಕಿತ್ತು ಎನ್ನುವ ಆಸೆ ಉಂಟು, ಹಾಗಾಗಿ ಹೀಗಾಗಿದೆ ದೇವ. ಘಾತವಾಯಿತು ಎಂಬುದಾಗಿ ನಿನ್ನನ್ನ ಕರೆದಿದ್ದಿದ್ರೆ ವೇದಾಂತವನ್ನ ಹೇಳ್ತಾ ಇದ್ದೀಯ. ಯಾಕೆ ಈ ವೇದಾಂತ ಈ ರಣಕಣದಲ್ಲಿ? ವೇದಾಂತ ಅಲ್ಲ, ಸಾಧಾರಣ ಒಬ್ಬ ಹುಡುಗನ ತೋಳಿನಲ್ಲಿ ಈ ಶಕ್ತಿಯನ್ನ ತುಂಬಿದವನು ನೀನಲ್ಲವೇ ದೇವ? ನೀನಲ್ಲದೆ ಮತ್ಯಾರು ಇದರ ಕೈವಾಡ ಇದೆ? ಭೀಮ ಸೋತಿದ್ದಾನೆ, ಇದು ಅಸಂಭವ ಅಂತ ಹೇಳ್ತಾ ಇದ್ದೀಯ. ಆಗುವುದಕ್ಕೆ ಅಸಂಭವವೋ? ಅವ ಕುಲಹೀನನಲ್ಲವೋ? ಕುಲಹೀನಂತ ಹೇಳ್ತಾ ಇದ್ದೀಯ. ಯಾಕೆ?
ಇಂತಹ ಪರಾಕ್ರಮ ಅಂತ ಅಭಿಮನ್ಯುಗೆ ಮಾತ್ರ ಮೀಸಲೋ ಹೇಗೆ? ಆತ ಸ್ವಸಕ್ತನು ಆಗಿರ್ಲಿಕ್ಕಿಲ್ವೇ? ಈಗಾಗ್ಲೇ ನಿನ್ನ ಅಣ್ಣನನ್ನ ಗೆದ್ದಿದ್ದಾನೆ. ತಡ ಮಾಡುವುದಲ್ಲ, ಅವನೇನಂತ ನಾನು ನೋಡ್ತೇನೆ. ಮೆಚ್ಚಿ ಬಾಲಕನ ಸಾಹಸಕ್ಕೆ ಮೆಚ್ಚಿ ಕೊಂಡಾಡುತ್ತಾತನ ಸೌವ್ಯ ಸಾಚಿ ನಸು ನಗೆಯಿಂದ ಈತನ ಟಿವಿಯನ್ನು ನೋಡುವಾಗ ಬರಿ ನುಡಿದ ಮಾತು ಸತ್ಯ ಎನ್ನುವುದಾಗಿ ಗೋಚರಿಸ್ತಾ ಇದೆ ನನಗೆ. ಈತನ ಮೊಗದಲ್ಲಿ ಹೊರ ಹೊಮ್ಮುತ್ತಿರುವಂತಹ ಗಾಂಭೀರ್ಯ ನೋಡುವಾಗ ಈತನೊಬ್ಬ ಸತ್ಕುಲ ಪ್ರಜೆ ಎನ್ನುವುದಾಗಿ ಸಂಬೋಧಿಸ್ತಾ ಇದ್ದೇನೆ. ಆದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವುದು ತರವಲ್ಲ. ಅದಕ್ಕಾಗಿ ನನ್ನ ಮನಸ್ಸು ತಡವರಿಸ್ತಾ ಇದೆ. ಈತನನ್ನ ಕರೆದು ಮಾತನಾಡಿಸ್ಬೇಕನ್ನುವಂತಹ ಆಸೆ ನನ್ನಲ್ಲಿ ಹೋಗ್ತಾ ಇದೆ. ಓ ಕರ್ಣಜಾತ, ವೃಷಸೇನ ಮಗು, ನಿನ್ನನ್ನ ಕಂಡಾಗ ಎಲ್ಲಿಲ್ಲದ ಸಂತೋಷ. ಯಾಕೆ? ನನ್ನ ಮನಸ್ಸು ಉಕ್ಕಿ ಉಕ್ಕಿ ಬರುತ್ತಾ ಇದೆ. ನನ್ನ ಕಡು ಹಾಗೆ ಕಾರಣ ಆತನ ಸುಕುಮಾರ ನೀನಾದರೂ ನಿನ್ನನ್ನ ಕಂಡಾಗ ನನಗೆ ವಾತ್ಸಲ್ಯ ಎದ್ದು ಕಾಣುತ್ತಾ ಇದೆ. ಯಾಕೋ ಮಗು, ವಾರ್ತಾ ಇದು ರಣರಂಗ,
ಕ್ಷಾತ್ರ ಪಂಥದಿಂದ ಸ್ಫೂರ್ತಿಗೊಂಡಂತಹ ಸಮಬಲನೆನಿಸಿಕೊಂಡಂತಹ ದಿಗ್ಗಜರಿಗೆ ಅವರ ಶೌರ್ಯ ಪ್ರದರ್ಶನಕ್ಕಿಟ್ಟಂತಹ ಈ ರಂಗಸ್ಥಳವಿದು. ಇಲ್ಲಿ ಮೀಸೆ ಮೂಡಂತಹ ಮಕ್ಕಳಿಗೆ, ಚಿಣ್ಣರಿಗೆ ಬಾಲಚೇಷ್ಟೆ ಮಾಡ್ಲಿಕ್ಕಲ್ಲ ಮಗು. ಅಲ್ಲದೆ ನನ್ನಂತವರು ನಿನ್ನಲ್ಲಿ ಯುದ್ಧ ಮಾಡುವುದು ಸರಿಯಲ್ಲ. ಅಥವಾ ನೀವು ಯುದ್ಧ ಮಾಡ್ತೇನೆಂದ್ರೆ ನನ್ನಲ್ಲಿ ಬಂದ್ರು ಸಹ ನಿಮ್ಮನ್ನ ತಿಳಿ ಹೇಳಿ ಮನೆಗೆ ಕಳಿಸುವ ಕರ್ತವ್ಯ ನನ್ನದು. ಅದಕ್ಕಾಗಿ ಯುದ್ಧ ಬೇಡ, ಮನೆಗೆ ಹೋಗು ಮಗು. ಮಗು ನಾನು ಸಣ್ಣವನನ್ನುದಾಗಿ ಖಂಡಿತವಾಗಿ ನೀನೊಬ್ಬನೇ ಪ್ರಾಜ್ಞೆ ಎನ್ನುವುದಾಗಿ ತಿಳಿದಿದ್ದೇನೆ. ಆದರೆ ಇಂದಿಗೆ ಅದು ಸುಳ್ಳು ಎನ್ನುವುದು ಸತ್ಯವಾಯಿತು. ಯಾಕೆ ಗೊತ್ತಾ? ಬಲಿಷ್ಠವಾಗಿರುವ ಆನೆಯನ್ನು ನಮ್ಮ ಅಂಕೆಗೆ ತೆಗೆದುಕೊಳ್ಳಬೇಕಾದರೆ ಇನ್ನೊಂದು ಆನೆಯ ಅಗತ್ಯವಿಲ್ಲ. ಕೇವಲ ಅಂಕುಶದ ಅಗತ್ಯದಿಂದ ಆನೆಯನ್ನು ನಮ್ಮ ಅಂಕೆಗೆ ತೆಗೆದುಕೊಳ್ಳಬಹುದಂತೆ. ಹಾಗೆ ಬೃಹದಾಕಾರವಾಗಿರುವಂತಹ ಪರ್ವತವನ್ನ ಹೊಡೆದುರಿಸಬೇಕಾದರೆ ಮತ್ತೊಂದು ಪರ್ವತ ಗಾತ್ರದ ಆಯುಧ ಬೇಕಾಗಿಲ್ಲ. ಸತ್ಯ. ಕೇವಲ ಸಣ್ಣ ವಜ್ರದ ಆಯುಧ ಸಾಕಾಗುತ್ತದೆ. ಹಾಗೆ ನಾನು ಸಣ್ಣವನಾದರೇನಾಯ್ತು? ಈಗ ನನ್ನ ಕಾಲದಲ್ಲಿ ಬಿಲ್ಲು ಬಾಣಗಳಿಗೆ ಬಾಲತನವಿಲ್ಲ, ಪುರುಷಾರ್ಥವಾಗಿತ್ತು. ಹರಿಯ ಬಾರಿಗೆ ಜನ ಕುವರನ ಹರಿಯ ಬಾರಿಗೆ ಜನ ಕುವರನ ಶ್ರೀ ಹರಿಯ ಬರಿಗೆ ಜನ ಕುವರನ बोलो सुभाट वरन कट्टली कनूरना बोलो सुभाट वरन कट्टली कनूरना ಎನ್ನ ಕುವರನ ಈ ಕನೂರನ ಹರಿಯ ಬಾರಿಗೆ ಜನ ಕುವರನ ದುರದಿ ಗುರುನ ಬೀಜರುಗಳ ಸರಿ ಸಮಾನ ಈತ ನಿಲ್ನ ದುರದಿ ಗುರುನ ಬೀಜರುಗಳ ಸರಿ ಸಮಾನ ನೀತ ನಿಲ್ಲ ಎನ್ನ ಸರಕು ಮಾಡೋ ನಿವನ ಬಗೆಯ ಅರಿವೆನೆನುತ್ತ ಅವನೊಳೆಂದ ಸರಕು ಮಾಡೋ ನಿವನ ಬಗೆಯ ಅರಿವೆನೆನುತ್ತ ಅವನು ಎಂದೋ ಪುರದಿ ಗುರು ನದಿ ಜರುಗಳ ಸರಿ ಸಮಾನ ಈತನೆಲ್ಲ ದುರದಿ ಗುರು ನದಿ ಜರುಗಳ ಸರಿ ಸಮಾನ ಈತನೆಲ್ಲ ಸರಕು ಮಾಡಲಿವನ ಬಗೆಯ ಅರಿವನೆನುತ್ತ ಅವನೊಳೆಂದು ಕೃಷ್ಣ
ಈತನ ಶರ ಪ್ರಯೋಗ ನೋಡಿದರೆ ನೀನಾಡುವಂತಹ ಮಾತೆಲ್ಲವೂ ಸತ್ಯ ದೇವ. ನೋಡಿಯೇ ನಿನ್ನನ್ನ ಕರೆದವನಿದ್ದೇನೆ. ಭ್ರಮಿಸಿ ಹೋದೆ ದೇವ. ಈತ ನಿಜವಾಗಲು ಸದ್ಗುಣಿ ಎನ್ನುವುದಲ್ಲಿ ಸಂಶಯವೇ ಇಲ್ಲ ದೇವ. ಮತ್ತೊಂದು, ಈ ಭಾರತ ಯುದ್ಧದಲ್ಲಿ ಅನೇಕ ಘಟಾನುಘಟಿಗಳನ್ನ ಜಯಿಸಿದ ಈ ಗಾಂಡೀವಿ ಎನ್ನುವುದಾಗಿ ನೀನು ಕೊಂಡಾಡ್ತಾ ಇದ್ದಿ ದೇವ. ಈತನನ್ನು ಗೆಲ್ಲಿಕ್ಕೆ ಕಷ್ಟವಲ್ಲ, ಆದರೂ ಹೊಗಳ್ತಾ ಇದ್ದೀಯ ಅಲ್ವೇ? ಕಾರಣ ಉಂಟು ದೇವ. ಯಾಕೋ? ಈತನ ಆ ಚಮತ್ಕತೆಯನ್ನು ನೋಡುವಾಗ ನನ್ನ ಕೋಲಗುರು ದ್ರೋಣಾಚಾರ್ಯ ನೆನಪಾಗ್ತಾ ಇದೆ. ಅಲ್ಲದೆ ಆ ರಥದಲ್ಲಿ ನಿಂತಹ ನಿಲುವು, ಆ ಗಾಂಭೀರ್ಯತೆಯನ್ನ ಕಂಡಾಗ ಅಜ್ಜ ಪಿತಾಮಹರು ಎನಿಸಿಕೊಂಡಂತಹ ಭೀಷ್ಮರ ನೆನಪಾಗ್ತಾ ಇದೆ. ಅಷ್ಟೇ ಅಲ್ಲ ದೇವ, ಈತನ ಮುಖದಲ್ಲಿರುವಂತಹ ಸೊಂಪು, ಆ ಕೆನ್ನೆಗಳ ಕೆಂಪು, ಮೊನ್ನೆ ಗತಿಸಿ ಹೋದಂತಹ ನನ್ನ ಮಗನ ಅಭಿಮನ್ಯುವಿನ ನೆನಪಾಗ್ತಾ ಇದೆ ದೇವ. ಹೇಗೆ ಯುದ್ಧ ಮಾಡ್ಲಿ? ಶತಗಜ ತ್ರಾಣಿ ಎನಿಸಿಕೊಂಡಂತಹ ಭೀಮಸೇನ ಈಗಾಗಲೇ ಧರೆಯಲ್ಲಿ ಬಿದ್ದವ. ನಿನ್ನನ್ನ ಯುದ್ಧ ಮಾಡುವಂತ ಕರೆದ್ರೆ ಆತನನ್ನೇ ಹೊಗಳುವುದ ನೀನು? ಇಲ್ಲ ದೇವ, ಖಂಡಿತವಾಗಿ ಯುದ್ಧ ಮಾಡಬಲ್ಲೆ. ಆದ್ರೆ ಒಮ್ಮೆ ಆತನಿಗೆ ಬುದ್ಧಿ ಮಾತನ್ನ ಹೇಳ್ತೇನೆ. ಅಂತಹ ವಾತ್ಸಲ್ಯ ಆತನ ಮೇಲೆ ಇದ್ದದ್ದೇ ಹೌದು ಅಂತ ಆದ್ರೆ ಒಳ್ಳೆಯ ರೀತಿಯಿಂದ ಒಮ್ಮೆ ಆತನಲ್ಲಿ ಹೇಳು, ಏನು ಮಾಡ್ತಾನೆ ಎಂಬುದು. ಹೇಳದೇ ಇದ್ರೆ ಮತ್ತೆ ನಿನ್ನ ಕೈಯಲ್ಲಿ ಗಾಂಡೀವ ಯಾಕೆ? ನಿನ್ನ ನೀನು ಬಿಟ್ಟಂತಹ ಬಾಣಗಳನ್ನ ಪರೀಕ್ಷೆ ಮಾಡಿದಿ, ಮೆಚ್ಚುವಂತಹದ್ದೇ. ನಿನ್ನ ಅರ ಕೌಶಲ್ಯವನ್ನ ಮೆಚ್ಚಿ ಕೊಂಡಾಡಿದ್ದೇವೆ ಮಗು. ಈ ರಣಕ್ಷೇತ್ರದಲ್ಲಿ ನೀನು ಬಂದು ಇಷ್ಟು ಮಾಡಿದ್ದು ಸಾಕು ಎನಿಸ್ತದೆ ನನಗೆ. ಕೇಳು, ಈ ರಣರಂಗದಲ್ಲಿ ಅನೇಕ ಮಂದಿಗಳ ಮುಂದೆ ಓಕನೆನಿಸಿ ಮನೆಗೆ ಹೋಗುವ ಮುನ್ನ ಅಥವಾ ವೀರಾದಿ ವೀರರ ಸಾಲಿನಿಂದ ತೇರ್ಗಡೆ ಹೊಂದುವ ಮುನ್ನವೇ ನೀನು ಹೋದರೆ ಲೇಸು. ಇನ್ನೊಮ್ಮೆ ನನ್ನ ವಿಚಾರವನ್ನು ನನಗೆ ಹೇಳ್ತಾ ಇದ್ದೇನೆ ಕೇಳು. ಒಂದು ವಿಷದ ಪಾಂಡವಕ್ಕೆ ಸಾವಿರ ನೊಣಗಳೇ ಮುತ್ತಿದರೂ ಸಹ ಅದರಲ್ಲಿ ಒಂದು ನೊಣ ಬದುಕಲಿಕ್ಕೆ ಸಾಧ್ಯ ಉಂಟೆ? ಇಲ್ಲವಲ್ಲ. ಹಾಗೆ ಈ ಗಾಂಡೀವಿ ವಿಷದ ಪಾತ್ರೆ, ನೀನು ಒಬ್ಬ ರೋಷಸೇನ ಇಲ್ಲಿ ಉಳಿದದ್ದು. ನಿನ್ನಂತ ಸಾವಿರ ರೋಷಸೇನ ಬಂದರು ಉಳಿಲಿಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ನಿನ್ನನ್ನು ಕೊಂದರೆ ನನಗೆ ಶಿಶುಹತ್ಯೆ ದೋಷ ಬರ್ತದೆ ಮಗು. ಹೊರಟು ಹೋಗು. ಗರುಡ ಸುಪಟ
ಪನಿಗೆ ಬೆದರೇ ಮರಳುವನೆ ಕಿರೀಟಿ ನಮ್ಮನು ಸುರರು ಮೆಚ್ಚುವಂತೆ ಬರದು ಅರಿದರಿಲ್ಲ ನಿನಗೆ ದೋಷ ಸುರರು ಮೆಚ್ಚುವಂತೆ ಬರದು ಅರಿದರಿಲ್ಲ ನಿನಗೆ ದೋಷ ತರಳನಾದರೇನು ಕೈಯ ಗುರಿಯ ನೀಕ್ಷಿಸೆನು ತಲೆಚ್ಚ ಗರುಡನಳು ಮೇಯುಳ್ಳ ಸುಪಟನು ಗರುಡನಳು ಮೇಯುಳ್ಳ ಸುಪಟನು ಪನಿಗೆ ಬೆದರಿ ಮರಳುವನ ಕಿರೀಟಿ ನಮ್ಮನು ಸರ್ಪಗಳು ಗರುಡವನ್ನು ಕಂಡಾಗ ಹೋಗಿ ಬಿಲವನ್ನು ಸೇರುತ್ತದೆ. ಹಾಗೆ ಗರುಡ ಮಂತ್ರವುಳ್ಳ ಒಬ್ಬ ಸುಭಟರನ್ನು ಕಂಡಾಗ ವಿರೋಧಿಗಳು ಹೆದರಿ ಓಡಿ ಹೋಗುತ್ತದೆ. ಆ ತರದಲ್ಲಿ ನಾನು ಗರುಡನಾಗಿ ಬಂದಿದ್ದೇನೆ, ನಿನ್ನನ್ನು ಮಣ್ಣು ಮುಗಿಸುತ್ತೇನೆ. ಇಗೋ ಪರಿಶಾಂತವಾಗಿ ಋಣಹತ್ಯ ಪಾಪ ನನ್ನಂತವರು ನಿನ್ನಂತವರನ್ನ ತುಲನೆ ಮಾಡುವುದು ಹೀಗೆ. ಹೇಗೆ? ನಿನ್ನ ವಯಸ್ಸು
ನಿನ್ನ ಮನೆತನ, ನೀನು ಕಲಿದಂತಹ ವಿದ್ಯಾರ್ಥಿ, ಮುಂದೆ ಗಳಿಸಬೇಕಾದಂತಹ ಸಂಪತ್ತು, ಮೌಲ್ಯ, ಆಯುಷ್ಯಗಳನ್ನ, ಮಗು ಕಾರಣನ ಹಿನ್ನೆಲೆ ಉಳ್ಳಂತಹ ನೀನು ಬದುಕಿ ಬಾಳಬೇಕು ಎನ್ನುವುದಾಗಿ ಸಂತೈಸಿದ್ದೇನೆ. ಬಿಟ್ರೆ ನಿನ್ನ ಕೊಲ್ಲುವುದು ನನಗೆ ಲೆಕ್ಕಕ್ಕೆ ಅಲ್ಲ. ಮತ್ತೊಂದು ವಿಚಾರವನ್ನ ಕೇಳು. ಏನು? ಭ್ರೂಣ ಹತ್ಯೆ ನನ್ನ ದೋಷವನ್ನ ನನ್ನ ಪಾಲಿಗೆ ಬರುತ್ತದೆ. ಅದಕ್ಕಾಗಿ ನನ್ನ ಸರಳಿನಿಂದ ಸಾಯುವುದು ಬೇಡ, ಹಿಂದಕ್ಕೆ ನಡೆ. ನನ್ನನ್ನು ಸೋಲಿಸುವುದು ಬೇಡ. ನಿನ್ನ ಈ ಜಾಣತನದ ಮಾತನ್ನು ಹೋಗಿ ನಿನ್ನ ರಾಣಿಯರಲ್ಲಿ ಹೇಳು. ನಿನ್ನಲ್ಲಿ ಪರಾಕ್ರಮ ಇದ್ದರೆ ಇದೇ ಆಗು. ಎಷ್ಟು ಬಂತ ನಿನಗೆ? ಎಷ್ಟು ಯಾರು ನನ್ನಲ್ಲಿ ಇಷ್ಟ ಬಂತವೆ. ಏನು? ರಾಣಿಯರ ನಿವಾಸದಲ್ಲಿ ಕೂತು ತಿಳಿಸಬೇಕೆ ನಿನ್ನ ಜಾಣತನದ ಮಾತನ್ನು? ನನ್ನ ಸರಳಿನಿಂದ, ವಿಧಿ ಸಂಕಲ್ಪದಿಂದ ನೀನು ಸಾಯಲೇಬೇಕೆಂದಿದ್ರೆ ಯಾರಿದ್ರೆ ತಪ್ಪಿಸ್ಲಿಕ್ಕಾಗುವುದು? ಕರ್ಣತನಯನ ಶಿರೋಧರೆಗೆ ಸುವರ್ಣ ತೇಜದಿ ಬೀಳುತ್ತಿರೆ ಸೌಪರ್ಣ ವಾಹನ ಕಂಡು ಸೌಪರ್ಣ ವಾಹನ ಕಂಡು ವಿಸ್ಮಿತನಾಗುತ್ತ ಇಂತೆಲ್ಲ ದುರ್ನಯನು ಕೌರವನು ದುರ್ನಯನು ಕೌರವನು ಧರ್ಮದಿ ನಿರ್ಣಯದಿ ಸುತನಿಳಿದ ಅಳಿದನೆಂದು ಧರ್ಮ ನಿರ್ಣಯದಿ ಸುತನಳಿದನೆಂದು ವರ್ಣಿಸುತ್ತಲೆತ್ತಿದರು ವೇಗದಿ ಸುರರೋ ಸುರಪುರಕ್ಕೆ ದಿಟ್ಟತನದ ಪರಿ ಯುದ್ಧ ಮಾಡಿದಂತಹ ಆ ಒಂದು ವೈಶಿಷ್ಟ್ಯತೆ ಬೆರಗಾಗಿ ಹೋಗಿದ್ದೀಯ. ಆತನ ಶಿರವು ನಿನ್ನ ಈ ಸರಳಿಂದ ನೆಲಕ್ಕೆ ಉರುಳಿತಾದರೂ ಒಂದು ಮಾತನ್ನು ನೀನು ಕೇಳಲೇಬೇಕು. ಏನು? ಆತನ ಆತ್ಮ ನಭೋಮಂಡಲವನ್ನು ಸೇರಿದಂತಹ ದೃಶ್ಯ
ರಾಜ್ಯರೇ ಆಡಿದಂತಹ ಮಾತು. ಲಲಾಟ ಲಿಖಿತಾರೇಕಂ ಪರಿಮಾಷ್ಟಂ ನಾಶಕ್ಯತೆ ಹರೇಣಾಪೆ ಬ್ರಹ್ಮಾದಪೆ ಸುರಾದಪೆ. ಒಮ್ಮೆ ಬರೆದ ಬ್ರಹ್ಮ ಲಿಖಿತವನ್ನ ಬರೆದ ಬ್ರಹ್ಮನಿಂದಲೂ ಒಳಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ. ಖಂಡಿತವಾಗಿ. ಹಾಗಾಗಿ ಅವನ ಈ ಕೃತ್ಯಕ್ಕೆ ಪ್ರತ್ಯಕ್ಷವೋ ಪರೋಕ್ಷವೋ ನಾವು ಕಾರಣರಲ್ಲ, ಆತನ ದೊರೆಯಾದಂತಹ ಆ ಗೌರವನೇ ಕಾರಣ ಎಂಬುದಾಗಿ ಸಮಾಧಾನವನ್ನ ಪಟ್ಟುಕೊಳ್ಳಬೇಕು. ಪ್ರತಿಯೊಂದು ಜೀವಿಯು ಸತ್ತ ನಂತರದಲ್ಲಿ ಮುಕ್ತಿಯನ್ನು ಪಡೆಯುವುದು, ಸಾಯುಜ್ಯವನ್ನ ಪಡೆಯುವುದು ಅಂದ್ರೆ ನನ್ನಲ್ಲಿ ಐಕ್ಯಗೊಳ್ಳುವುದು. ಎಲ್ಲರೂ ಆಸೆಯಿಂದಿರ್ತಾರೆ. ಆತ ನನ್ನಲ್ಲಿ ಐಕ್ಯಗೊಂಡಿದ್ದಾನೆ ಎಂಬಲ್ಲಿಗೆ ಸಮಾಧಾನದ ಮಾತನ್ನ ಹೇಳ್ತಾ ಇದ್ದೇನೆ. ಇನ್ನು ಒಂದೇ ಒಂದು ಮಾತು, ಏನು ದೇವ? ತನ್ನ ಪುತ್ರನಾದಂತಹ ವೃಷಸೇನನ ಸಾವಿನ ವಾರ್ತೆಯನ್ನ ಕೇಳಿದಂತಹ ಆ ಕರ್ಣ ಇಲ್ಲಿವರೆಗಾಗಿ ಬರಬಹುದು. ಬರಬಹುದು. ನಿರೀಕ್ಷೆಯಲ್ಲಿ ನಿರೀಕ್ಷೆಯಲ್ಲಿ